ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗೆ ನನ್ನ ಮೊದಲಿನ ರಾಮ್ ಬೇಕು. ಹೇಳು ಲೀಲಾ, ನನ್ನ ಮಗನ ವಾಪಸ್ ಕರ್ಕೊಂಬರ್ತೀಯಾ? ಮಾತು ಕೊಡು ಲೀಲಾ, ಪ್ಲೀಸ್ ಮಾತು ಕೊಡು. ನಾನು ಸತ್ಯವನ್ನೇ ಹೇಳ್ತೀನಿ. ನಿಮ್ಮ ಮಗ ಅದ್ಯಾವುದೋ ಕಾರಣಕ್ಕೆ ಏಜೆ ಆಗಿ ಬದಲಾಗಿರ್ಬೋದು, ಆದರೆ ನಾನು ಅವ್ರನ್ನ ಅಂತರಾಕ್ಕನ್ನ ಅಭಿಯಾಗಿ ನಿಮ್ಮ ಪ್ರೀತಿಯ ರಾಮ್ ಆಗಿ ಬದಲಾಯಿಸಿ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಇದು ನಾನು ನಿಮಗೆ ಮಾಡ್ತಿರೋ ಪ್ರಮಾಣ. ಇದಕ್ಕೆ ಈ ಭಗವದ್ಗೀತೆನೇ ಸಾಕ್ಷಿ. ಮಿಸ್ ರೇಜೆ, ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ. ಅದನ್ನು ದಯವಿಟ್ಟು ತಾವು ಬೇಗ ಕೊಡಿ. ಸುಮ್ಮನೆ ಕೋರ್ಟ್ ಟೈಮ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಪ್ಲೀಸ್. ಯೋರಾನ, ಸಾಕ್ಷಿನ ಕೋರ್ಟಿಗೆ ತೋರ್ಸೋಕೆ ಮುಂಚೆ ನಾನು ಕೆಲವು ವಿಷಯಗಳನ್ನ ಹೇಳಬೇಕು. ಅದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯೋರಾನ. ಎಲ್ಲರೂ ಗಂಡು ಮಕ್ಕಳು ಬೇಕು ಅಂತ ಆಸೆ ಪಡ್ತಾರೆ. ಯಾಕೆ ಹೇಳು? ಕೊನೆಗಾಲದಲ್ಲಿ ಒಂದು ತೊಟ್ಟು ನೀರು ಬಾಯಿಗೆ ಬಿಡ್ತಾರೆ ಅಂತ. ಹಾಗೆ ಕೆಲವ್ರಿಗೆ ಗಂಡು ಮಕ್ಕಳು ಆಗೋ ಆಗ್ತಾರೆ. ಎಲ್ಲರೂ ಲೈಫಲ್ಲಿ ಒಳ್ಳೆ ಪಾರ್ಟ್ನರ್ ಸಿಗಬೇಕು ಅಂತ ಇಷ್ಟಪಡ್ತಾರೆ. ಆದರೆ ನಾನು ಲೈಫ್ ಬಗ್ಗೆನೇ ಇಂಟ್ರೆಸ್ಟ್ ಇಲ್ಲದೆ ಇರೋ ಟೈಮಲ್ಲಿ ನನಗೆ ಪರಿಚಯ ಆದವಳು ಅಂತ. ಆದರೆ ಆ ಮಕ್ಕಳು ತಮ್ಮ ಆಸೆಗೋ ಅಥವಾ ಇನ್ಯಾರ್ದೋ ಮಾತಿಗೆ ಕಟ್ಟಿಬಿದ್ದು ತಮ್ಮ ಅಪ್ಪ ಅಮ್ಮನ ನಡ್ನೀರಲ್ಲಿ ಬಿಟ್ಟು ಹೋಗ್ತಾರೆ. ಆದರೆ ನನ್ನ ಮಗ, ನನ್ನ ರಾಮ್ ಅಂಥವ್ರ ಸಾಲಿಗೆ ಸೇರಿದವನೇ ಅಲ್ಲ. ಅಂತರ ಬಂದಮೇಲೆ ನನ್ನ ಜೀವನದಲ್ಲಿ ಏನಾರ ಮಾಡಬೇಕು ಅನ್ನಿಸ್ತು. ಆ ಸಕ್ಸಸ್ನ ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅನ್ನಿಸ್ತು. ಬದುಕಿರುವಾಗ ಖುಷಿಯಾಗಿರಬೇಕು ಅನ್ನೋ ಉತ್ಸಾಹ ಬಂತು. ಅಂತರಾಗೂ ಅಮ್ಮನಿಗೂ ತುಂಬ ವ್ಯತ್ಯಾಸ ಇರಲಿಲ್ಲ ಯೋರಾನರ್. ನನಗವಳು ಎರಡನೇ ತಾಯಿ ಆಗಿದ್ಲು. ನಾನು ಮಗನ ಹೆತ್ತಿಲ್ಲ ಕಣೆ, ನಾನು ನನ್ನ ಅಪ್ಪನ ಹೆತ್ತಿದ್ದೀನಿ. ರಾಮ್ ಈಗಂತ ಅಲ್ಲ, ಚಿಕ್ಕವನಾಗಿದ್ದಾಗಿಂದನೂ ಅಷ್ಟೆ ನನ್ನನ್ನು ಅವನ ಮಗಳ ಥರ ನೋಡ್ಕೊಂಡಿದ್ದಾನೆ. ಯಾರು ತಮ್ಮ ತಾಯಿನ ತುಂಬ ಗೌರವದಿಂದ ತುಂಬ ಪ್ರೀತಿಯಿಂದ ನೋಡ್ಕೋತಾರೋ ಅವರು ಅವ್ರ ಹೆಂಡತಿನೂ ಅಷ್ಟೇ ಪ್ರೀತಿಸ್ತಾರೆ ಕಣೆ. ಯಾವ ಹೆಣ್ಣು ತನ್ನ ಗಂಡನಿಗೆ ತಾಯಿ ಪ್ರೀತಿ ಕೊಡ್ತಾಳೋ ಅವಳಿಗಿಂತ ಬೆಸ್ಟ್ ಲೈಫ್ ಪಾರ್ಟ್ನರ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಂಥವಳು ನನ್ನ ಅಂತರ. ಅಂಥವ್ರು ಒಬ್ಬ ಕ್ರೂರಿಗೆ ಸಿಕ್ಕಿದ್ರು ಕಾಪಾಡೋದಕ್ಕೆ ಯೋಚನೆ ಮಾಡ್ತಾರೆ ಹೊರತು ಕೊಲ್ಲೋ ಯೋಚನೆ ಮಾಡಲ್ಲ ಇವರನ್ನ. ನಾನು ಸಾಯೋ ಮುಂಚೆ ನನ್ನ ರಾಮನ್ನ ನಾನು ಭೇಟಿ ಆಗಲೇಬೇಕು. ಆ ಜವಾಬ್ದಾರಿ ನಿಂದು. ರಾಮ್ ಬಗ್ಗೆ ತಿಳ್ಕೊಬೇಕು ಅಂತ ಕೇಳ್ತಿದ್ದೆ ಅಲ್ವಾ ನೀನು? ಅವನ ಬಗ್ಗೆ ನಿನಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಅದು ಗೊತ್ತಾಗಬೇಕು ಅಂದರೆ ನೀನು ಆ ಡೈರಿನ ಓದಬೇಕು. ಅಜ್ಜಿ, ಗ್ಯಾರೇಜಲ್ಲಿರೋ ಡೈರಿನಾ? ನಿನಗೆ ಹೇಗೆ ಗೊತ್ತಾಯ್ತು? ಅಜ್ಜಿ, ಅದು ಏಜೆ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಆಗ ಗೊತ್ತಾಯ್ತು. ಆದರೆ ನಾನು ಏನೂ ಓದಿಲ್ಲ ಅಜ್ಜಿ. ಹೆದರ್ಕೋಬೇಡ ಕಣೆ, ಅವನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಿನಗೆ ಮಾತ್ರ ಅಧಿಕಾರ ಇರೋದು. ಹೋಗು, ಇವತ್ತೇ ಆ ಡೈರಿ ನೀನು ಓದು. ಅದು ಬರೀ ಡೈರಿ ಅಲ್ಲ, ಅವನ ಜೀವನ ಚರಿತ್ರೆ. ಹೋಗು, ಎಲ್ಲ ಒಳ್ಳೆಯದಾಗುತ್ತೆ. ಇವತ್ತು ನನ್ನ ಅಂತರ ಜೊತೆ ಕಳೆದ ಪ್ರತಿಯೊಂದು ಕ್ಷಣನೂ
ರಿಪೀಟೆಡ್ ಆಗಿ ನೆನೆಸ್ಕೊಂಡು ಆ ನೆನಪಿನ ಜೊತೆ ಬದುಕ್ತಾ ಇದ್ದೀನಿ. ಅವಳ ಜೊತೆ ಹಂಚ್ಕೊಂಡಿರೋ ಪ್ರತಿಯೊಂದು ವಸ್ತುನೂ ಭದ್ರವಾಗಿ ಎತ್ತಿಟ್ಕೊಂಡಿದ್ದೀನಿ. ಅವಳು ತಿಂದು ಬಿಸಾಕಿರೋ ಚಾಕ್ಲೇಟ್ ಪೇಪರಿಂದ ಹಿಡಿದು ಅವಳು ಕತ್ತರಿಸಿರುವಂಥ ಉಗುರು ತನಕ ಪ್ರತಿಯೊಂದನ್ನು ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಅವಳನ್ನ ಕೊಲ್ಲೋದಕ್ಕೆ ರಾಕ್ಷಸನಿಗೂ ಮನಸ್ಸು ಬರಲ್ಲ ಇವರನ್ನ. ಅಂಥದ್ರಲ್ಲಿ ನಾನು ಅವಳ ಮೇಲೆ ಜೀವ ಇಟ್ಕೊಂಡಿದ್ದೆ. ನಾನು ಅವಳನ್ನು ಕೊಂದಿದ್ದೀನಿ ಅನ್ನೋ ಆರೋಪನ ಕೇಳಿಸ್ಕೊಂಡು ನಾನು ಬದುಕಿರ್ಬೇಕಾ ಅಂತ ಅನ್ಸಕ್ಕೆ ಶುರುವಾಗ್ಬಿಟ್ಟಿದೆ. ಬಟ್ ಸ್ಟಿಲ್ ನನ್ನ ನಂತರ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಕೊನೆ ಉಸಿರು ಇರೋ ತನಕ ಕಾಯ್ತೀನಿ. ಏಜ ಸಾಹೇಬ್ರೆ, ಎಮೋಷನಲ್ ಡ್ರಾಮಾ ಮುಗ್ದಿದ್ರೆ ಸಾಕ್ಷಿ ನೋಡ್ಬೋದಾ? ಮಿಸ್ಟರ್ ಧರ್ಮರಾಜ್, ವಾದ ಮಾಡೋದು ನಿಮ್ಮ ಧರ್ಮ ನಿಜ, ಬಟ್ ರೆಸ್ಪೆಕ್ಟ್ ಫೀಲಿಂಗ್ಸ್ ಅವ್ರ ಧ್ವನಿಲೇ ಗೊತ್ತಾಗ್ತಾ ಇದೆ. ಇಟ್ಸ್ ಅ ಜೆನ್ಯೂನ್ ಐತೆ, ರೆಸ್ಪೆಕ್ಟ್ ಇಟ್. ಸಾರಿ ಯುವರ್ Mr. Abhiram, are you okay? Need some water? I'm fine, Your Honor. Thank you. Your Honor, ನಾನೀಗ ತಂದಿರೋ ಸಾಕ್ಷಿನ ಕೋರ್ಟ್ ಮುಂದೆ ಇಡ್ತೀನಿ. ಇದನ್ನು ಸಾಕ್ಷಿಯಾಗಿ ಕರಿಬೇಕಾಗುವಂಥ ಸಿಚುವೇಶನ್ ಬರುತ್ತೆ ಅಂತ ನಾನು ಯಾವತ್ತೂ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ. ಬಟ್ ನನ್ನ ಪ್ರೀತಿ ಬಗ್ಗೆ ಆಗಲಿ, ನನ್ನ ಅಂತರನ ಬಗ್ಗೆ ಆಗಲಿ ಯಾರೊಬ್ಬರು ಬೆರಳು ಮಾಡಿ ತೋರಿಸ್ಬಾರ್ದು. ಅದೊಂದು ಕಾರಣಕ್ಕೆ ನಾನು ಇದನ್ನು ಕೋರ್ಟ್ ಮುಂದೆ ಇಡಬೇಕು ಅಂತಿದ್ದೀನಿ. ದಯವಿಟ್ಟು ಇದಕ್ಕೆ ಪರ್ಮಿಷನ್ ಕೊಡಬೇಕು. Granted. ಹಾರಲ್ಲ ಅಂತ ಯಾರ ಕೋಪ ಮಾಡ್ಕೊಳಕ್ಕಾಗತ್ತ, ಅಥವಾ ಹಕ್ಕಿ ಹಾರುತ್ತೆ ಅಂತ ಯಾರ ಕೋಪ ಮಾಡ್ಕೊಳಕ್ಕಾಗತ್ತ, ಹಾಗೆ ನಾನು ನಿನ್ನ ಮೇಲೆ ಕೋಪಿಸ್ಕೊಳ್ಳಲ್ಲ ಅಂತ ಯಾರ ಕೋಪ ಮಾಡ್ಕೊಳಕ್ಕಾಗತ್ತ? ನನಗೆ ಚೆನ್ನಾಗಿ ಗೊತ್ತು ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಜಗಳ ಎಲ್ಲಿರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ನೀನು ನನ್ನ ಜೊತೆ ಜಗಳ ಮಾಡ್ತಿಲ್ಲ ಅಂದರೆ ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಅಂತ ಅರ್ಥ. ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ನೀನು ಇವತ್ತು ನನ್ನ ಜೊತೆ ಜಗಳ ಆಡಲೇಬೇಕು ಅಷ್ಟೇ. ನಾನೇನು ಬೇರೆ ಹೆಂಡ್ತಿರ್ತಾರ ಒಡವೆ ಕೇಳದ್ನ, ಕಾರ್ ಕೇಳದ್ನ, ಬಂಗ್ಲೆ ಕೇಳದ್ನ, ಇಲ್ಲ ಊರೆಲ್ಲ ಸುತ್ತಾಡ್ಸ್ಕೊಂಬ ಅಂತ ಕೇಳದ್ನ? ಒಂದು ಸಣ್ಣ ಆಸೆಪ್ಪ, ಹೋಗ್ಲಿ ಕೊನೆ ಆಸೆ ಅಂತನಾದ್ರೂ ಈಡೇರಿಸ್ಬಿಡು. Mr. Abhiram,
ನಾನೊಬ್ಬ ಜಡ್ಜ್ ಅನ್ನೋದನ್ನು ಪಕ್ಕಕ್ಕಿಟ್ಟು ಹೇಳ್ತಾ ಇದ್ದೀನಿ. ಇಂಥ ಜೋಡಿನ ನೋಡೋದಕ್ಕೂ ಪುಣ್ಯ ಮಾಡಿರಬೇಕು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಿಸ್ಟರ್ ಅಭಿರಾಮ್, ನಿಮ್ಮ ಜೀವನದಲ್ಲಿ ಏನೇ ಆಗಿರಬಹುದು, ಒಂದು ಕಳ್ಕೊಂಡ್ರೆ ಮತ್ತೊಂದು ಪಡ್ಕೊಳ್ಳೋ ಅವಕಾಶ ಇದ್ದೇ ಇರುತ್ತೆ. ನಿಮ್ಮ ಜೀವನ ಮುಗಿದು ಹೋಗಿಲ್ಲ, ಮತ್ತೆ ನಿಮ್ಮ ಲೈಫಲ್ಲಿ ಹೊಸ ಅಧ್ಯಾಯ ಶುರು ಆಗುತ್ತೆ. ನೀವು ಕಳ್ಕೊಂಡಿರೋ ಪ್ರೀತಿ, ಖುಷಿ, ಸಂತೋಷ ಎಲ್ಲವೂ ಒಟ್ಟಿಗೆ ನಿಮ್ಮ ಹತ್ರ ವಾಪಸ್ ಬರುತ್ತೆ. ಮತ್ತೊಂದು ಪ್ರೀತಿ ನಿಮ್ಮ ಜೀವನದಲ್ಲಿ ಶುರು ಆಗೇ ಆಗುತ್ತೆ. ಆ ನಂಬಿಕೆ ನನಗಿದೆ. ಐ ವಿಶ್ ಯು ಆಲ್ ಸಕ್ಸಸ್ ಮಿಸ್ಟರ್ ಅಭಿರಾಮ್. ಥ್ಯಾಂಕ್ ಯು. ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಯಾವುದೇ ಕೇಸ್ ಆಗಿರಲಿ, ಅಪರಾಧಿ ಯಾರು ಅಂತ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆದರೆ ಈ ಜಾಗದಲ್ಲಿ ಕೂತಾಗ ಎಲ್ಲ ಪ್ರೊಸೀಜರ್ಸ್ ಮುಗಿಸಿದ ಮೇಲೇ ತೀರ್ಪು ಕೊಡೋದು. ಯಾವುದಾದ್ರೂ ಒಳ್ಳೆ ಕೆಲಸ ಕೈ ಹಾಕುವಾಗ ಎಲ್ಲರೂ ಏನು ಮಾಡ್ತಾರೆ ಹೇಳಿ? ದೇವ್ರ ಹತ್ರ ಹೋಗಿ ನಾವು ಮಾಡ್ತಿರೋ ಕೆಲಸ ಚೆನ್ನಾಗಾಗ್ಲಿ ಅಂತ ಬೇಡ್ಕೋತಾರೆ. ನಾನು ಅಷ್ಟೆ, ಇವತ್ತೊಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಅದಕ್ಕೋಸ್ಕರನೇ ನಾನಿವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಈ ಕೇಸಲ್ಲೂ ಅದೇ ಆಗಿದೆ. ನಾನು ನಿಮ್ಮ ಮುಂದೆ ಬಂದು ಕೇಳ್ಕೊಳ್ಳೋಕ್ಕೆ ಕಾರಣ ಏನು ಗೊತ್ತಾ? ನಾನು ಮಾಡಕ್ಕೆ ಹೊರಟಿರೋದು ಎಜೆ ಕೆಲಸ. ಎಜೆನ ರಾಮ್ ಆಗಿ ಬದಲಾಯಿಸ್ತೀನಿ. ಹಾಗಂತ ನನ್ನ ಅಜ್ಜಿಗೆ ಮಾತು ಕೊಟ್ಟಿದ್ದೀನಿ. ನೀವು ಎಜೆಗೆ ಪ್ರೀತಿ ದೇವತೆ ಅಲ್ವಾ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಬಂದಿದ್ದೀನಿ. ಅಭಿರಾಮ್ ಮತ್ತು ಅಂತರ ಅವರ ಜೋಡಿ ನೋಡಿದಾಗ ನಮ್ಮ ಜೋಡಿನೂ ಹೀಗಿರಬಾರ್ದಿತ್ತ ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ನಿಮಗನ್ಸಲ್ವೇನ್ರಿ ಧರ್ಮರಾಜ್? ನಾನು ಒಪ್ಕೊಂಡಿರೋ ಕೆಲಸಕ್ಕೆ ಯಾವ ವಿಘ್ನನೂ ಬರಬಾರ್ದು ಅಕ್ಕ. ನಾನು ಈ ಕೆಲಸನ ಮಾಡ್ತೀನಿ, ಆದರೆ ಹೇಗೆ ಮಾಡ್ತೀನಿ ಅನ್ನೋ ಕ್ಲಾರಿಟಿ ನನಗೂ ಇಲ್ಲ. ಆದರೆ ಖಂಡಿತ ಮಾಡ್ತೀನಿ. ಏಜೆನ ರಾಮ್ ಆಗಿ ಬದಲಾಯಿಸ್ತೀನಿ. ನೀವಿಲ್ಲ ಅನ್ನೋ ಸತ್ಯ ಅವ್ರ ಕೈಲಿ ಒಪ್ಕೊಳಕ್ಕಾಗ್ತಿಲ್ಲ ಅಕ್ಕ. ಅದಕ್ಕೆ ಅವರಿನ್ನೂ ನಿಮ್ಮ ಗುಂಗಲ್ಲೇ ಇದ್ದಾರೆ. ನಾನು ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಅವರನ್ನು ಮೊದಲಿನ ಥರ ಮಾಡ್ತೀನಿ. ವಾದ ವಿವಾದ ಎಲ್ಲ ನೋಡಿದ್ಮೇಲೆ ಕೇಸ್ ನಂಬರ್ 1024/2022 ಸ್ಟೇಟ್ ವರ್ಸಸ್ ಮಿಸ್ಟರ್ ಅಭಿರಾಮ್ ಜಯಶಂಕರ್ ಅವರ
ಕೇಸಲ್ಲಿ ಸೂಕ್ತ ಸಾಕ್ಷಿ ಹಾಗೂ ದಾಖಲೆಗಳು ಇಲ್ಲದೆ ಇರೋ ಕಾರಣ ನಾನು ಮಾಡಕ್ಕೆ ಹೊರಟಿರೋ ಕೆಲಸದಿಂದ ಅಜ್ಜಿಗೆ ಅವ್ರ ಪ್ರೀತಿಯ ರಾಮ್ ಸಿಗ್ತಾರೆ, ಈ ಮನೆಗೆ ಎಲ್ಲರನ್ನೂ ಪ್ರೀತಿಸೋ ಅಭಿ ಸಿಗ್ತಾರೆ. ಹಾಗೂ ಅವರು ಕೊಟ್ಟ ಸಾಕ್ಷಿ ಆಧಾರದ ಮೇಲೆ ಇದೊಂದು ಆಧಾರವಿಲ್ಲದ ಪ್ರಕರಣ ಎಂದು ಪರಿಗಣಿಸಿ ಹಾಗೆ ನಾನು ಮಾಡೇ ಮಾಡ್ತೀನಿ. ನನ್ನ ಜೀವನದ ಉದ್ದೇಶನೇ ಏಜೆನ ರಾಮಾಗಿ ಬದಲಾಯಿಸೋದು. ಇನ್ಮೇಲಿಂದ ಇದೇ ನನ್ನ ಗುರಿ. ಬರ್ತಾರೆ, ಈ ಮನೆಗೆ ರಾಮ್ ಬಂದೇ ಬರ್ತಾರೆ. ಅಭಿರಾಮ್ ಜಯಶಂಕರ್ ಅವರನ್ನು ನಿರಪರಾಧಿ ಎಂದು ಈ ನ್ಯಾಯಾಲಯ ಘೋಷಿಸುತ್ತಿದೆ. ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತರ ಅವ್ರ ಬಗ್ಗೆ ಸರಿಯಾದ ತನಿಖೆ ನಡೆಸಿ ಕೋರ್ಟಿಗೆ ಸಂಪೂರ್ಣ ಮಾಹಿತಿ ನೀಡಬೇಕೆಂದು ಆದೇಶ ನೀಡುತ್ತೆ. ದ ಕೋರ್ಟ್ ಈಸ್ ಅರ್ಜೆಂಟ್. ಮತ್ತೆ ಮನೇಲೆಲ್ಲ ಆರಾಮಾರೈತಿ? ಹಾಂ, ಎಲ್ಲರೂ ಚೆನ್ನಾಗೇ ಇದ್ದಾರೆ. ನೀನು ಯಾಕೆ ಒಂಥರ ಇದೆಯಾ? ಅಲ್ಲ, ಯಾವತ್ತೂ ಇಲ್ಲದೆ ಇರೋರು ಸಡನ್ನಾಗಿ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಏನಾಯ್ತು ಏನೋ ಅಂತ. ಯಾಕೆ ನಾವು ಫೋನ್ ಮಾಡಬಾರ್ದಾ? ನಮ್ಮನೆಗೆ ನಿಮ್ಮನೆಯಿಂದ ಹೆಣ್ಣು ತಂದಿದ್ದೀವಿ ಅಂದಮೇಲೆ ನಾವು ನೀವು ಸಂಬಂಧಿಕರಲ್ವಾ, ಅದಕ್ಕೆ ಮಾಡಿದೆ. ಅಲ್ಲ, ಮದುವೆ ನಿಂತೋದ್ಮೇಲೆ ಪಾಪ ನೀನು ಹೇಗಿದೆಯೋ ಏನೋ ಅಂತ ಒಂದೇ ಚಿಂತೆ ನನಗೆ. ಏನೇ ಆಗಲಿ ರೇವತಿ, ಯಾರ ಲೈಫಲ್ಲೂ ಎರಡೆರಡು ಸಲ ಮದುವೆ ನಿಂತೋಗೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಆದರೆ ನಿನ್ನ ಲೈಫಲ್ಲಿ ಪಾಪ ಏನೇನೆಲ್ಲ ಆಗೋಯ್ತು. ನಿಮ್ಮ ಅಪ್ಪ ಅಮ್ಮ ನಿನ್ನ ಮದುವೆಗೆ ಅಂತ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ರು, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನಿಮ್ಮಪ್ಪ ಪಾಪ PF ಇಂದ ದುಡ್ಡೆಲ್ಲ ತಂದಿದ್ರು. ಆದರೆ ಅದು ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಅಪ್ಪ ಅಮ್ಮನಿಗೆ ಒಂದೊಂದ್ಸಲ ನಾವು ಭಾರ ಅನ್ಸ್ಬಿಡ್ತೀವಿ ಅಲ್ವಾ? ನೀನಾಗಿದ್ದಕ್ಕಿದೆಲ್ಲ ಸಹಿಸ್ಕೊಂಡಿದ್ಯಾ. ಬೇರೆಯವ್ರೇನಾದ್ರೂ ಆಗಿದ್ದಿದ್ರೆ ಏನಾದ್ರೂ ಮಾಡ್ಕೊಂಡ್ಬಿಡ್ತಿದ್ರೋ ಏನೋ. ಅಟ್ಲೀಸ್ಟ್ ನಿಮ್ಮ ಅಕ್ಕನಾದ್ರೂ ನೀನು ನೋಡೋದಕ್ಕೆ ಬರ್ಬೋದಾಗಿತ್ತು. ಪಾಪ ಅವರು ನಿನಗೆ ಸಮಾಧಾನ ಮಾಡೋದಕ್ಕೆ ಬರಲಿಲ್ಲ. ನೀನು ಒಂಟಿ ಆಗ್ಬಿಟ್ಟಿಯನೋ ಅನಿಸ್ತಿದೆ ನನಗೆ. ಈ ಥರ ಬದುಕು ಶತ್ರುಗಳಿಗೂ ಬರಬಾರ್ದಮ್ಮ. ಅದಕ್ಕೆ ನಾನಿದ್ದೀನಿ ಅಂತ ಹೇಳೋದಕ್ಕೆ ನಿನಗೆ ಫೋನ್ ಮಾಡಿದೆ. ಹುಷಾರಮ್ಮ, ಈ ಥರ ಎಲ್ಲ ಆಯಿತು ಅಂತ ತಪ್ಪು ನಿರ್ಧಾರಗಳನ್ನ ತಗೋಬೇಡ, ಆಯ್ತಾ? ಓಕೆನಾ? ಬಾಯ್. ಹಬ್ಬ, ಈ ಥರ ಮಾತಾಡಿ ಎಷ್ಟು ದಿನ ಆಗೋಗಿತ್ತು. ನನ್ನ ಪ್ಲ್ಯಾನ್ ಏನಾದರೂ ವರ್ಕೌಟ್ ಆಗಿ ಅಕ್ಕ ತಂಗಿ ಮಧ್ಯ ಬೆಂಕಿ ಹತ್ಕೊಂಡ್ರೆ ಹಾ, ಇದಕ್ಕಿಂತ ಖುಷಿ ಬೇಕಾ? ಎಸ್, ಲಕ್ಷ್ಮಿ ಅಕ್ಕ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಆದರೂ ನನ್ನ ಮನಸ್ಸಲ್ಲಿ ಗಿಲ್ಟ್ ಕಾಡ್ತಿದೆಯಲ್ಲ. ಗಿಲ್ಟ್ ಹೋಗಬೇಕಂದ್ರೆ ಫಸ್ಟು ನನ್ನ ಏಜಿಗೆ ಎಲ್ಲ ವಿಷಯ ಹೇಳಬೇಕು. ತಪ್ಪೆಲ್ಲ ನಂದೇ ಅಂತ ಒಪ್ಕೋಬೇಕು. ಆದರೆ ಹೇಗೆ? ನನಗೆ ಯಾರಾದರೂ ಹೆಲ್ಪ್ ಬೇಕೇ ಬೇಕು. ತುಂಬ ಕನ್ಫ್ಯೂಸ್ ಆಗಿದ್ದೀನಿ. ಯಾರಿಗೆ ಹೆಲ್ಪ್ ಕೇಳಲಿ? ಕರೆಕ್ಟ್, ಇದಕ್ಕೆ ಇವರೇ ಕರೆಕ್ಟು. ದುರ್ಗಾ ಅವರೇ, ಬಾಲಿಲ್ಲ, ಕೂತ್ಕೋ.
ಆಗಲಿಲ್ಲ. ಏನಾಯ್ತು? ಒಂಥರ ಇದೆಯಾ? ಏನಾದರೂ ಹೇಳ್ಕೋಬೇಕಿತ್ತಾ? ಅಕ್ಕ, ಆ ರೇವತಿಗೆ ಸರಿಯಾಗಿ ಬೆವರಿಳಿಸಿದ್ದೀನಿ. ನೋಡಿ ನೋಡಿ, ಇದೇ ರೀಸನ್ಗೆ ನಾನು ನಿಮ್ಮ ಹತ್ರ ಬಂದಿದ್ದು. ನಿಮಗೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ದುರ್ಗಾ ಅವರೇ. ಆದರೆ ಹೇಗೆ ಹೇಳಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನನ್ನು ನಂಬ್ತೀಯ ಅಲ್ವಾ? ಹಾಗಿದ್ರೆ ಧೈರ್ಯವಾಗಿ ಹೇಳು. ದುರ್ಗಾ ಅವರೇ, ಅದು ಎಜೆ ಹುಡುಕ್ತಾ ಇದ್ದಾರಲ್ಲ ಆ ವ್ಯಕ್ತಿ, ಅದು ನಾನೇ.